ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆ ಮುನಗೋಡು ತಾಲೂಕು ಗುಂಜಾವತಿ ಗ್ರಾಮ ಪಂಚಾಯತಿ ಉಗ್ನಿಕೆರೆ ಗ್ರಾಮದಲ್ಲಿದ್ದೇವೆ. ನಮ್ಮ ಜೊತೆ ಇವತ್ತು ಶ್ರೀಮತಿ ಫಾತಿಮಾ ಅತ್ತಾರ್ ಇರ್ತಾರೆ. ಅವರಿಗೆ ನಮ್ಮ ಗ್ರಾಮೀಣ ಟಿವಿಯಿಂದ ತುಂಬ ಹೃದಯದ ಅಂತರಾಳದ ಹಾರ್ದಿಕ ಶುಭಾಶಯನ್ನು ಕೋರುತ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ಊರಿನ ಗುರು ಹಿರಿಯರು ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ನಡೆಸಿಕೊಡ್ಬೇಕಂತ ನಾನು ಕೇಳ್ಕೊತೇನೆ. ಈ ಕಡೆ ನೋಡ್ರಿ, ಮಾತಾಡಬೇಡ್ರಿ ಒಂದು ನಿಮಿಷ. ಇದು ಮಾಲೆ ಕಣ್ಣು ನೋಡ್ರಿ ಸರ್, ನೀವು ಮಾಲೆ ಹಾಕ್ರಿ ಹಾಕಿ ನೋಡ್ಕೊಂಡ್ರಿ. ಇದನ್ನು ಕೊಡ್ರಿ, ಕಣ್ಣು ನೋಡ್ರಿ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಈ ಊರಿನ ಗುರು ಹಿರಿಯರಿಗೆ ಇನ್ನೊಮ್ಮೆ ನಮ್ಮ ಗ್ರಾಮೀಣ ಟಿವಿ ವತಿಯಿಂದ ತುಂಬ ಹೃದಯದ ಅಂತರಾಳದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ಊರಿನ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಫಾತಿಮಾ ಅತ್ತಾರ್ ಅವರಿಂದ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಫಾತಿಮಾ ಅತ್ತಾರ್. ಮೇಡಮ್ ತಾವು ಯಾವ ಗ್ರಾಮ ಪಂಚಾಯತ್ ಆಯ್ಕೆ ಆಗಿದ್ರೆ? ಗುಂಜಾವತಿ ಗ್ರಾಮ ಪಂಚಾಯತ್ ತಾವು ಆಯ್ಕೆ ಆಗಿದ್ರೆ, ಹೌದಾ? ಹಾಗೂ ನೀವು ಯಾವ ಗ್ರಾಮ ಪಂಚಾಯತ್ ಎಷ್ಟನೇ ವಾರ್ಡಿಂದ ತಾವು ಆಯ್ಕೆ ಆಗಿದ್ರೆ ಮೇಡಮ್? 4ನೇ ವಾರ್ಡಿಂದ ತಾವು ಆಯ್ಕೆ ಆಗಿದ್ರೆ, ಹೌದಾ? ನಿಮ್ಮ ಉಗ್ನಿಕೆರೆ ಗ್ರಾಮದಲ್ಲಿದ್ದ ಒಟ್ಟು ಮತಗಳು ಎಷ್ಟು ಮೇಡಮ್? 1150 ನಿಮ್ಮ ಉಗ್ನಿಕೆರೆ ಗ್ರಾಮದಲ್ಲಿ ಒಟ್ಟು ಮತಗಳು. ಅದರಲ್ಲಿ ತಮಗೆ ಬಿದ್ದ ಮತಗಳು ಎಷ್ಟು ಮೇಡಮ್? 545 ನಿಮಗೆ ಬಿದ್ದ ಒಟ್ಟು ಮತಗಳು. ಎಷ್ಟು ಮತಗಳ ಅಂತರದಿಂದ ತಾವು ಜಯಗಳಿಸಿದ್ರೆ? ಎಷ್ಟು ಮತಗಳಿಂದ ತಾವು ಜಯಗಳಿಸಿದ್ರೆ? ಎಷ್ಟು ಮತಗಳ ಅಂತರದಿಂದ? 225 ನೀವು ಉಗ್ನಿಕೆರೆ ಗ್ರಾಮದಲ್ಲಿ ಮತದಿಂದ ತಾವು ಅಂತರವನ್ನು ಜಯಗಳಿಸಿದ್ರೆ, ಹೌದಾ? ಮೇಡಮ್ ತಾವು ರಾಜಕೀಯ ಬರೋಕ್ಕಿಂತ ಮೊದಲು ಏನು ಮಾಡ್ತಾ ಇದ್ದೀರಾ? ತಾವು ಕೂಲಿ ಕೆಲಸ ಮಾಡ್ತಾ ಇದ್ರಿ ರಾಜಕೀಯ ಬರೋಕ್ಕಿಂತ ಮೊದಲು. ಕೂಲಿ ಕೆಲಸದಿಂದ ರಾಜಕೀಯ ಬರಲು ಕಾರಣ ಏನು ಮೇಡಮ್? ಊರು ಹಿರಿಯರು ಒಳ್ಳೆಯ ಅಭಿಪ್ರಾಯದಿಂದ ಒಳ್ಳೆಯ ಕೆಲಸ ಕಾರ್ಯಕ್ರಮ ಮಾಡ್ತೀರಂತಂದು ತಾವು ಊರಿನ ಜನತೆ ನಿಲ್ಸ್ಯಾರಂತಂದು ತಾವು ಹೇಳಕ್ಕೆ ಇಷ್ಟಪಡ್ತಾರೆ, ಹೌದಾ? ಮೇಡಮ್ ನಿಮ್ಗೆ ರಾಜಕೀಯ ಬರಲು ಹಿಂದೆ ಸ್ಫೂರ್ತಿ ಗುರುಗಳು ಯಾರಾದರೂ ಇದ್ದಾರಾ? ಕೊಟ್ಟರು, ಬೆಂಬಲ ಕೊಟ್ಟರು ಗುರುಗಳಂತ ಯಾರಾದರೂ? ನಿಮ್ಮ ರಾಜಕೀಯ ಗುರುಗಳಂತಂದು ನಿಮ್ಮ ಪ್ರತಿಯೊಬ್ಬ ವಾರ್ಡಿನ ಜನತೆ ತಾವಳಿಗೆ ಇಷ್ಟಪಡ್ತೀರಾ, ಹೌದಾ? ಮೇಡಮ್ ನೀವು ರಾಜಕೀಯ ಬಂದು ಕೆಲವೇ ತಿಂಗಳಾಯ್ತು, ಇನ್ನೂ ನಿಮ್ಮ ಕೈಯಲ್ಲಿ 5 ವರ್ಷ ಕಾಲ ಇದೆ, ಹೌದಾ? ಊರಿಗೆ ವೈಯಕ್ತಿಕವಾಗಿ ನಿಮಗೆ ಪ್ರತಿಯೊಬ್ಬ ವಾರ್ಡಿನ ಜನತೆ ತಾವಳಿಗೆ ಇಷ್ಟಪಡ್ತೀರಾ? ವಾರ್ಡಿನ ಜನತೆಗೆ ಶುಭಾಶಯವನ್ನು ಕೋರಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿ ನೀವು ಊರಿನ ಗುರು ಹಿರಿದ್ರೆ ಅವ್ರ ಬಾಯಿ ನಮಸ್ತೆ. 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 ತಮ್ಮ ಹೆಸರು? ಬುಡ್ಡೇಸ ಫಕೀರ್ ಸಾಬ್ ಅತ್ತಾರ್ ಸರ್. ಇದು ಫಾತಿಮಾ ಅವ್ರು ಏನಾಗಬೇಕು ಸರ್? ಫಾತಿಮಾ ನಮ್ಮ ಹೆಣ್ಮಕ್ಳು ಹೆಂಡತಿ ಆಗ್ಬೇಕು. ಅವ್ರ ಬಗ್ಗೆ ತಾವು ಇಷ್ಟಪಡ್ತೀರಾ ಸರ್? ಏನೋ ಒಂದು ಒಳ್ಳೇದು ಊರಿಗೆ ಒಳ್ಳೆ ಕೆಲಸ ಆಗಲಿ ಅಂತೇಳಿ ಬೇಡ್ಕೊಳ್ಬೇಕು ಸರ್. ಅವರು ಯಾವ ಗ್ರಾಮ ಪಂಚಾಯತ್ ಆಯ್ಕೆ ಆಗಿದ್ದಾರೆ? ಗುಂಜಾವತಿ ಗ್ರಾಮ ಪಂಚಾಯತ್ ಆಯ್ಕೆ ಆಗಿದೆ, ಹೌದಾ? ನಿಮ್ಮ ರಾಜಕೀಯಕ್ಕೆ ಬರಲಿಕ್ಕಂತ ಗುರುಗಳ ಸ್ಫೂರ್ತಿ ಕೊಟ್ಟರು ಯಾರಾದ್ರೂ ಇದ್ದಾರೆ? ಏನು ಊರು ಹಿರಿಯರ ಕೊಟ್ಟಿಲ್ಲ ಸರ್. ಹೌದಾ? ರಾಜಕೀಯ ಬರೋಕ್ಕೆ ಮೊದಲು ಫಾತಿಮಾ ಅವ್ರು ಏನು ಮಾಡ್ತಾಯಿದ್ರು? ಕೂಲಿ ಕೆಲಸ ಮಾಡಿದ್ರು. ಕೂಲಿ ಕೆಲಸ ರಾಜಕೀಯ ಬರಲಿಕ್ಕೆ ಕಾರಣ ಸರ್? ಅದೇ ಊರು ಹಿರಿಯರಿಂದ ಏನೋ ಒಂದು ಕಣ್ಣು ಕಾಣಕತ್ತರು, ಅದ್ರ ಸಂಬಂಧ ನೀವು ಇದೊಂದು ಸಲ ಯೂಸ್ ಕೊಡೋಣ ಅಂತೇಳಿ ಹಿಂದಕ್ಕೊಮ್ಮೆ ನಮಗೆ ಬಂದಿತ್ತು, ನಾವು ಬೇಡ ಅಂತ ಬಿಟ್ಟಿದ್ವಿ. ಈ ಕಾಂಗ್ರೆಸ್ ಪಕ್ಷದಿಂದ ವತಿಯಿಂದ ಕೊಡೋಣ ಅಂತೇಳಿ ಇಷ್ಟಪಟ್ಟು ಸರ್. ತಾವು ತಮ್ಮನ್ನು ಯಾವ ಪಕ್ಷದಿಂದ ಗುರುತಿಸ್ಕೊಂತೀರಾ? ಕಾಂಗ್ರೆಸ್ ಪಕ್ಷದಿಂದ. ಯಾಕೆ ಕಾಂಗ್ರೆಸ್ ಪಕ್ಷ? ಹೌದು, ನಮ್ಮ ಕಾಂಗ್ರೆಸ್ಸಿಂದ ಬಡ್ಡಿನಿಂದ ಕಾಂಗ್ರೆಸ್ ಪಕ್ಷದಿಂದ ತಂದೆ ತಾಯಿನೂ ಇದ್ದರು, ನಾವು ಅದರಲ್ಲೇ ಕಾಲ ಕಳೆದು. ತಾವು ರಾಜಕೀಯ ಕುಟುಂಬದಿಂದ ಬಂದವರ? ಹೌದು ಸರ್. ಬಂದಿಲ್ಲ, ಕೂಲಿ ಕೆಲಸ ಮಾಡಿದೆ. ಅದರಲ್ಲಿ ನಮ್ಮ ಮಾಹಿತಿ ಯಾವುದೂ ಮಾಹಿತಿನೂ ಇದ್ದಿಲ್ಲ. ಅದಕ್ಕಾಗಿ ಏನೋ ಒಂದು ಚಾನ್ಸ್ ನೀವು ಕೊಡೋಣ ಅಂತೇಳಿ ನಡೆಸಿದ್ದೆ ಅಷ್ಟೇ ಸರ್. ಎಷ್ಟು ವರ್ಷಗಳಿಂದ ರಾಜಕೀಯ ಒಡನಾಟ ಇದೆ ತಮಗೆ? ಏನು ರಾಜಕೀಯ ಏನು ಅಂಥದ್ದೇ ಪ್ರಾಬ್ಲಮ್ ನನಗೆ ಅದ್ರಾಗ ಏನು ಮಾಹಿತಿನೇ ಇಲ್ಲ. ಆದರೆ ಈ ಸಲ ಬಂದ ತಕ್ಷಣ ಸ್ವಲ್ಪ ಮಾಹಿತಿ ಗೊತ್ತಾಗಲ್ಲ. ಇದೇ ವರ್ಷದಿಂದ ತಾವು ರಾಜಕೀಯ ಒಡನಾಟ ಇದೆ, ಹೌದಾ ಸರ್? ಫಾತಿಮಾ ಅವರು ರಾಜಕೀಯಕ್ಕೆ ಬಂದು ಕೆಲವೇ ತಿಂಗಳಾಯಿತು, ಇನ್ನೂ 5 ವರ್ಷ ಕಾಲ ಅವ್ರಿಗೆ ಅಧಿಕಾರ ಇದೆ, ಹೌದಾ? ಊರಿನ ಪ್ರತಿಯೊಬ್ಬ ವಾರ್ಡಿನ ಜನತೆಗೂ ಹಾಗೂ ಯಾವ ಕೆಲಸಗಳ ಕಾರ್ಯಗಳ ಬಗ್ಗೆ ತಾವು ಹೆಚ್ಚು ಒತ್ತು ನೀಡ್ತಾರೆ? ನಾವು ಮನೆಗಳು ಆಗಬೇಕು, ರೋಡ್ ಕೆಲಸ ಆಗಬೇಕು, ಒಳ್ಳೆಯದು ನೀರು ಸಪ್ಲೈ ಆಗಬೇಕು, ಕುಡಿ ನೀರಿನ ವ್ಯವಸ್ಥೆ ಅದನ್ನು ನಾವು ಬೇಡಿಕೊಳ್ಬೇಕು. ಊರಲ್ಲಿ ಟಾಕಿ ಆಗಬೇಕು, ಇನ್ನು ಟಾಕಿ ಆಗಲಿಲ್ಲ, ಟಾಕಿ ಬೇಕು. ಇನ್ನು ಒಂದು ಕೆಲವು ಕಂಪೌಂಡ್ ಆಗ್ಬೋದು, ಸಾರಿದು ಮಸೂತಿ ಆಗಬೇಕು. ನಮ್ಮ ಕ್ರಿಶ್ಚಿಯನ್ ಸಮಾಜದ ಎಲ್ಲ ಸಮಾಜದ ನಮ್ಗೆ ಅತಿಕ್ರಮ ಭೂಮಿ ಇದೆ. ಅತಿಕ್ರಮ ಭೂಮಿಯಲ್ಲಿ ನಾವು ಮಂಜೂರು ಮಾಡಿಕೊಡ್ಬೇಕು.
ವೈಯಕ್ತಿಕವಾಗಿ ಗ್ರಾಮ ಪಂಚಾಯತ್ ಸದಸ್ಯರು ತಾವು ಫಾತಿಮಾ ಅವರು ಹೌದಾ? ತಮ್ಮ ವೈಯಕ್ತಿಕವಾಗಿ 5 ವರ್ಷಗಳ ಅವಧಿ ಮುಗಿಯೋದ್ರೊಳಗಡೆ ವೈಯಕ್ತಿಕವಾಗಿ ಯಾವುದಾದ್ರೂ ಕೆಲಸ ಕಾರ್ಯಗಳು ಮಾಡ್ಕೊಂಡು ಅನ್ಕೊಂಡಿದ್ದಾರೆ ತಾವು? ಏನು ಮಾಡಿಕೊಂಡು ಅದು ಏನಾದರೂ ಮಾಡ್ಬೇಕು ಅನ್ಕೊಂಡಿದ್ರಾ? ಏನು ಮಾಡ್ಬೇಕು ಅನ್ಕೊಂಡಿದ್ರಾ? ಅದೇ ಒಳ್ಳೆಯದು ಇದೇ ಒಳ್ಳೆಯದು ಅತಿಕ್ರಮ ನಿಮ್ಮ ಪ್ರತಿಯೊಬ್ಬ ವಾರ್ಡಿನ ವಿಶೇಷವಾಗಿ ಊರಲ್ಲೇ ಸಮಸ್ಯೆಗಳಿದೆಯಲ್ಲ, ಹೆಚ್ಚು ಒತ್ತನ್ನು ಯಾವುದಕ್ಕೆ ತಮಗೆ ನೀಡ್ತಾ ಇದ್ದಾರೆ? ನಮಗೆ ರೋಡ್ ಕೆಲಸ ಆಗ್ಬೇಕಂದ್ರೆ ರೋಡ್ ಕೆಲಸ ಮನೆಯದು ಹೊಲದ್ದು ಪಟ್ಟ ಸಿಗೋದು ವೈಯಕ್ತಿಕವಾಗಿ ನಿಮ್ಮ ಪ್ರತಿಭೆ ವಾರ್ಡಿನ ಜೊತೆ ತಮಗೆ ಒತ್ತನ್ನು ಜಾಸ್ತಿ ಇದೆ. ಅದಕ್ಕೆ ತಾವು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದಕ್ಕೆ ನಮ್ಮ ಇಷ್ಟ ಅದಕ್ಕೆ ಒಳ್ಳೇದಾದ್ರೆ ಮತ್ತು ಅದಕ್ಕೆ ಇಷ್ಟಪಡೋದು ಅಂತ ಒಳ್ಳೆ ಪಟ್ಟ ಸಿಗೋದೇ ಬಟ್ ಮೇನ್ ಕಾರಣ. ವಿಶೇಷ ಎಲ್ಲ ನಾವು ಎಲ್ಲ ಪೂರ ಅದೇ ಒಂದು ಕೂಲಿ ಹಂಗೆ ಮಾಡ್ಕೊಂತಿದ್ವಿ. ಒಂದು 6 ಮಕ್ಕಳಿಗೆ ನಾವು ದುಡಿದೀವಿ. ಅಂದ್ರೆ ರೇವಣಿ ಖಾತೆ ಭಾಳ ಕಡಿಮೆ ರೀ ಇಲ್ಲಿ, ಕಾರ್ಯ ಖಾತೆ ಭೂಮಿನ ಭಾಳ ಇಲ್ಲ, ಪಟ್ಟ ಯಾರಿಗೂ ಸಿಗಲೇ ಇಲ್ರಿ ಇಲ್ಲಿ. ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಇಡೀ ಕರ್ನಾಟಕ ಜನತೆಗೆ ಹಾಗೂ ನಿಮ್ಮ ಉಪಮುಖ್ಯಮಂತ್ರಿ ಪ್ರತಿಯೊಬ್ಬ ವಾರ್ಡಿನ ಜನತೆಗೂ ತಾವು ಹೇಳಕ್ಕೆ ಇಷ್ಟಪಡ್ತೀವಿ? ಅವ್ರಿಗೆ ನಾವೆಲ್ಲ ಎಲ್ಲರೂ ಕೂಡ ನಾವು ಅದನ್ನೇ ಮಾಡೋದು ಅಂತ ಅವರು ಹೇಳ್ತಿದ್ದಾರೆ, ನಾವು ಹೇಳ್ತಿದ್ದೀವಿ. ಮಾತಾಡ್ತಿದ್ವಿ ಕೇಳಿದ್ದೀವಿ. ಕೊನೆಯದಾಗಿ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಪ್ರತಿಯೊಬ್ಬ ವಾರ್ಡಿನ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ರೀ ಒಂದು ಒಳ್ಳೇದು ರೋಡ್ ಮಾಡ್ಕೊಂಡ್ರಿ, ಒಂದು ಗುಡಿಗಳು ಕಟ್ಸೋದು, ಒಂದು ಕಂಪೌಂಡ್ ಆಗೋದು, ಮತ್ತು ಅತಿಕ್ರಮ ಭೂಮಿಗಳು ಸ್ವಲ್ಪ ಹೋರಾಡೋದು ಅನ್ನೋ ಉದ್ದೇಶವಾಗಿ ಬರೋದು. ಅದು ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಪ್ರತಿಯೊಬ್ಬ ವಾರ್ಡಿನ ಜನತೆಗೂ ಒಳ್ಳೆಯದಾಗಲಿ, ಶುಭಾಶಯ ಕೋರುತ್ತಾ ಮತ್ತು ಊರನ್ನು ಸುವರ್ಣಗ್ರಾಮ ಮಾಡೋದು ತಾವು ಇಷ್ಟಪಡ್ತೀವಿ. ಸರ್ ನಮಸ್ತೆ, ತಮ್ಮ ಹೆಸರು? ಮುಕ್ತಿನ್ ಸಾವಂತ್. ಫಾತಿಮಾ ಅವ್ರು ಏನು ಸರ್? ಹೌದಾ, ಅವ್ರ ಬಗ್ಗೆ ತಾವು ಇಷ್ಟಪಡ್ತೀವಿ ಸರ್? ಅವ್ರ ಬಗ್ಗೆ ಒಳ್ಳೆ ಕೆಲಸ ಮಾಡಬೇಕು, ಅವರು ಊರ ಅಭಿವೃದ್ಧಿ ಮಾಡಬೇಕು, ಒಳ್ಳೆ ಓಣ್ಯಾಗ ಕಾಲುವೆ, ಓಣ್ಯಾಗ ರಸ್ತೆ ಎಲ್ಲ ಮಾಡ್ಬೇಕಂತೇಳಿ ಒತ್ತಾಯ ಕೊಡ್ತಿದ್ದೀವಿ ನಾವು. ನಮ್ಮ ವಾರ್ಡಿನ ಮೆಂಬರ್ ಆಗಿ ನಮ್ಮ ವಾರ್ಡಿಗೆ ಒಳ್ಳೆ ಹೆಸರು ಮಾಡಿಕೊಡ್ಬೇಕು. ಅವರು ಕೆಲವರು ಮನೆ ಇಲ್ದಂಗೆ ಅವ್ರು ಮನೆ ಹಾಕಿಸ್ಕೊಡ್ಬೇಕು. ಅದರಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತನ್ನು ತಾವು ನೀಡ್ತಾ ಇದ್ದಾರೆ ಫಾತಿಮಾ ಅವ್ರ ಬಗ್ಗೆ ಕೆಲಸಕ್ಕೆ? ಊರ ಹೆಚ್ಚಿನ ಹೆಚ್ಚಿಗೆ ಒತ್ತು ಕೊಡೋಂಥ ಹೆಚ್ಚಿನ ಹೆಚ್ಚು ಮನೆಯು ಊರ ರಸ್ತೆ ಕಾಲುವೆ ನಿಮ್ಮ ಉಪನಗರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಬಗ್ಗೆ ತಾವು ಶೌಚಾಲಯ ಆಗಬೇಕು, ರಸ್ತೆ ಆಗ್ಬೇಕು, ಕಾಲುವೆ ಆಗಬೇಕು. ಇವರು ಅವಧಿ ಮುರಿಗಳಿಗೆ ಇದೆಲ್ಲ ಕೆಲಸ ಮಾಡಿಕೊಡ್ಬೇಕಂತ ನಾವು ಒತ್ತಾಯ ಮಾಡಬೇಕು. ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಇಡೀ ಕರ್ನಾಟಕ ಜನತೆಗೂ ಹಾಗೂ ಫಾತಿಮಾ ಅವರಿಗೂ ತಮ್ಮ ಪ್ರತಿಯೊಬ್ಬ ವಾರ್ಡಿನ ಜನತೆಗೂ ನಾವು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ವಾರ್ಡಿನವ್ರಿಗೂ ಅದೇ ಹೇಳಬೇಕು ನಾವು, ಅಲ್ಲಿನ 3 ಸುಧಾರಣೆ ಮಾಡಿರಿ, ಒಳ್ಳೇದು ಮಾಡಿರಿ, ಊರು ಸುಧಾರಣೆ ಮಾಡೋಕೆ ತಾವು ಹೇಳ್ತಾರೆ. ಹೌದಾ, ಅದೇ ರೀತಿನ ಈ ಊರಿನ ವಾರ್ಡಿನ ಜನತೆ ಹೇಳಿದ ಪ್ರಕಾರ ಫಾತಿಮಾ ಅವ್ರು ಏನು ಹೇಳ್ತಾರೆ ಕೇಳೋಣ. ಮೇಡಮ್, ತಾವು ಹೇಳಕ್ಕೆ ಇಷ್ಟಪಡ್ತೀರಾ ಊರಿನ ಮೂಲಭೂತ ಸೌಕರ್ಯಗಳ ಬಗ್ಗೆ? ಅಂದರೆ ಮನೆ, ಸಿಸಿ ರಸ್ತೆ, ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ತಾವು? ಇದಾಗ್ಬೇಕ್ರಿ, ಮನೆಗೂ ಇಲ್ರಿ, ಒಬ್ಬೊಬ್ಬರಿಗೆ ಜಾಗ ಇಲ್ಲ, ಅದು ಮನೆ ಜಾಗ ಕೊಡ್ಬೇಕ್ರಿ, ಅವ್ರಿಗೆ ಮನೆ ಆಗ್ಬೇಕು. ನಮ್ಮ ಮೊದಲ ಹೊಲದ ಪಟ್ಟ ಕೊಡ್ಬೇಕ್ರಿ. ಇದರಿಂದ ಭಾಳ ಇದು ಐತ್ರಿ ನಮ್ಗೆ. ತಮ್ಮ 5 ವರ್ಷ ಅಧಿಕಾರ ಅವಧಿ ಮುಗಿಯೋದ್ರೊಳಗಡೆ ತಾವು ಊರನ್ನು ಸುಧಾರಣೆ ಮಾಡ್ತೀರಾ? ಮಾಡ್ತೇವ್ರಿ, ಆಗಿಂದ ಸೌಕರ್ಯ ಕೊಟ್ಟು ಮಾಡ್ತೇವೆ. ಮತ್ತು ಇಲ್ಲಿ ಹಂಗೆ ಬರೀ ಕೈಲಿ ಕುಂತು ಮಾಡ್ರಿ ಅಂದ್ರೆ ಏನು ಮಾಡ್ಬೇಕ್ರಿ ನಾವು? ಮೇನ್ ನಮ್ಗೆ ಮನೆ ಇಲ್ದಾರ ಮನೆ ಜಾಗೆಗೂ ಪಟ್ಟ ಕೊಡ್ಬೇಕು. ಅದೇ ರೀತಿನ ಈ ಊರಿನ ಹಿರಿಯರಿದ್ದಾರೆ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಶಾಂತವ. ಫಾತಿಮಾ ಅವರು ತಮಗೇನಾಗಬೇಕು? ಹಂಗೆ ಬಾಜುಕ ಪರಿಚಯ ಅದಾವ್ರಿ, ಅವರು ನಾವು ನಡ್ಕೊಂಡೇವಿ. ಅವ್ರ ಬಗ್ಗೆ ತಾವು ಇಷ್ಟಪಡ್ತೀರಾ? ಒಳ್ಳೆ ಕೆಲಸ ಮಾಡ್ಲಿಲ್ಲ, ಆರಿಸಿ ಬಂದಿದ್ದಕ್ಕೂ 4 ಜನರು ನಿಂತಾಕಿಗೆ ಬಡಿನ ನಿಂದ್ರಿಸಿ ಯಾರು ತರ್ಸುನು ಅಂತೇಳಿ ತಂದಾರ್ರಿ. ಹೇಳಿ ನೀ 5 ವರ್ಷ ಮುಗಿದ್ರೊಳಗೆ ಅವ್ರು ಏನೇನು ಹೇಳ್ತಾರ ಊರಾಗ ಹಿರಿಯರು, ಯಾರಿಗೂ ಒದರಾಡಿಸ್ಕೊಳ್ದಂಗ ಪದ್ಧತಿ ಸಿರಿ ಅಲ್ಲಿ ಕೇಳಿ ಬೇಡಿಕೆ ತೊಗೊಂಡು ಪಂಚಾಯತ್ಯಾಗ ಅವೆಲ್ಲ ಸರಿ ಮಾಡಿ ಮುಗಿಸವ ಆರಿಸಿ ಬಂದಿದ್ದಕ್ಕೂ ಅಂತ ಹೇಳ್ತೇನೆ ರೀ ನಾನು. ನಿಮ್ಮ ಊರಲ್ಲಿ ಸಮಸ್ಯೆಗಳು ಯಾವ್ದು ಹೆಚ್ಚಾಗಿ ಕಾಡ್ತಾ ಇದೆ ತಮಗೆ ವಿಶೇಷವಾಗಿ? ಅದು ಹೆಂಗೆ ಹೇಳಕ್ಕಾಕತ್ರಿ? ಯಾವ ಸಮಸ್ಯೆ ಹೆಚ್ಚಾಗಿ ವಿಶೇಷವಾಗಿ ಕಾಡ್ತಾ ಇದೆ? ಪಟ್ಟದ್ರಿ, ಪಟ್ಟದಂತ್ರು ನಾವು ಭಾಳ ಹಾಳಾಗ್ಯಾವ್ರಿ. ಹೊಲದ ಪಟ್ಟ ರೀ, ಹೊಲದ ಪಟ್ಟ ಕೊಟ್ರೆ ನಮ್ಗೆ ಒಟ್ಟು ಸೊಸೈಟಿಯಾಗ ರೊಕ್ಕ ಕೊಡ್ತಾರೆ ರೀ. ನಮ್ಗೆ ಹೊಲಗಳ ಮೇಲೆ ಪರಿಷ್ಕತೆ ಮೇಲೆ ಸೊಸೈಟಿ ಕೊಡಲ್ಲಲ್ರಿ. ಅದರಿಂದ ಭಾಳ ತೊಂದ್ರೆ ನಮ್ಗೆ. ಈಗ 5 ರೂಪಾಯಿ 3 ರೂಪಾಯಿ ಬಡ್ಡಿ ಹಂಗೆ ತೊಗೋಬೇಕ್ರಿ ನಾವು ಕಡೆಯಲ್ಲಿ ಸಾಲ. ಮತ್ತು 1 ವರ್ಷ ಬೆಳಿತೈತಿ, 1 ವರ್ಷ ಬೆಳೆಯಲ್ಲ. ಮತ್ತು ಅದಕ್ಕಾದ್ರೆ ಮೈ ಮೇಲೆ ಬಂದ್ರೆ ಭಾಳ ವಜ್ಜಿರಿ, ದುಡ್ದ ಮುಟ್ಟಿಸ್ಬೇಕು ಸಾಲ. ಸರಿ ಬೆಳೆದ್ರೆ ಮುಟ್ಟಿಸ್ತೇವ್ರಿ, ಸಾಲ ಇಲ್ಲ ಅಂದ್ರೆ ಮೈ ಮೇಲೆ ಬರ್ತೈತಿ. ಎಷ್ಟು ವರ್ಷಗಳಿಂದ ಅದು ಪಟ್ಟ ಸಮಸ್ಯೆ ಕಾಡ್ತಾ ಇದೆ ತಮಗೆ? ಸುಮಾರು
30 50 ವರ್ಷದ ಹಿಂದಿಂದ ತಮ್ಮ ಈಗ ಸಿಕ್ಕಾವನ ನಿಮ್ಮ ಭಾಳ ವರ್ಷದಿಂದ ಪಟ್ಟ ಕೊಡ್ತೇವೆ ಅಂತಾರ್ರಿ ಹೋಗಿ ಅರ್ಜಿ ಕೊಡ್ತೇವೆ ಖರ್ಚು ಮಾಡ್ಕೊಂಡು ಹೋಗಿ ಆದರೂ ಅದಕ್ಕೆ ಏನು ಉತ್ತರನ ಇಲ್ರಿ ಹಂಗೆಲ್ಲ ಮಾಡ್ಯಾರ ಪಟ್ಟದ ಮಾತ್ರ ಮೇನ್ ಸಮಸ್ಯೆ ರೀ ಸುಮಾರು ಮಂದಿಗೆ ರೀ ಇಲ್ಲೇ ಯಾರ್ಯಾರು ಕಟ್ಟಿ ಮೇಲೆ ಹೊರಗಡೆ ಗುಡ್ಸಲ ಹಾಕೊಂಡು ಹೋದಾರಿ ಜಾಗ ಅಂತರೂ ಇಲ್ರಿ ಇರಾಕ ಈಗ ಪಲಾಟ್ ಕೊಡಿಸ್ಬೇಕು ಅಂತಂದ್ರೆ ಈಗ ಮೊದಲು ಆರಿಸಿ ಬಂದವರು ಕೊಡಿಸ್ಬೇಕಂದ್ರಿ ಜಾಗ ಇಲ್ದವ್ರಿಗೆ ಜಾಗ ಇಲ್ಲ ಪಲಾಟ್ ಬಂದವ್ ಜಾಗ ಇಲ್ರಿ ಜಗದ ಭಾಳ ಸಮಸ್ಯೆ ರೀ ಇಲ್ಲಿ ಹಿಂದೆ ಒಟ್ಟು ಪಾರಿಕತೆ ಜಾಗ ಐತ್ರಿ ಅದನ್ನ ಅದು ತೊಂದ್ರೆ ಒಳಗೆ ಸಿಗ್ಬಿದ್ದತ್ರಿ ಎಲ್ಲ ಮಾಡ್ಕೊಂಡು ಮತ್ತೇನು ಬೇಕು ಇಷ್ಟಪಡ್ತೀರಮ್ಮ ಏನಿಲ್ರಿ ಒಳ್ಳೇದಾಗ್ಲಿಲ್ರಿ ನಮ್ಮ ಊರಾಗ ನಾವು ಒಂದು ಊರಾರು ಒಂದು ಮಕ್ಳು ಇದ್ದಂಗ ರೀ ನಮ್ಮ ಊರಿಗೆ ಒಳ್ಳೇದಾಗ್ಬೇಕಲ್ರಿ ಮತ್ತೆ ಅದ ಇಷ್ಟಪಡೋದ್ರಿ ನಮಗಷ್ಟ ಒಳ್ಳೇದಾಗೋದಲ್ರಿ ಜನತೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ನೀಡ್ತಾ ಇದ್ದಾರೆ ಪಟ್ಟ ಅಂತೆ ಮತ್ತು ಮನೆಗೆ ಬಡವರಿಗೆ ಜಾಗ ಇಲ್ಲ ಮನೆ ಬರ್ತಾ ಇದ್ದಾವೆ ಜಾಗ ಇದ್ರೆ ಕೊಡ್ತಾರೆ ಕೇಳ್ಬೇಕಲ್ಲೇ ಹಿಂಗ ಪಟ್ಟದ ಸಮಸ್ಯೆ ಭಾಳ ಐತಿ ಮತ್ತೆ ಸುಮಾರು ಮಂದಿಗೆ ಜಾಗ ಇಲ್ಲ ಇದ್ದು ಜೀವನ ಮಾಡಾಕ ಮ್ಯಾಗಿಂದ ಪಟ್ಟ ಜರೂರ್ ಕಳಿಸ್ಬೇಕ್ರಿ ಅದರ್ಲಿಂದ ಭಾಳ ತ್ರಾಸ ಆಗೈತಿ ಫಾತಿಮಾ ಶ್ರೀಮತಿ ಫಾತಿಮಾ ಅವರು ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಪೋಸ್ ಮಾಡ್ರಿ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಫಾತಿಮಾ ಅವರು ಇಷ್ಟೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಆಶ್ವಾಸನೆ ನೆರವೇರಿದಂತ ಇನ್ನೊಮ್ಮೆ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ತುಂಬ ಹೃದಯದ ಅಂತರಾಳದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡು ತುಂಬ ಧನ್ಯವಾದಗಳು. ಓಟು ಗ್ರಾಮೀಣ ಟಿವಿ ಕ್ಯಾಮ್ರಾಮನ್ ಗುರು ಜೊತೆ ಹನುಮಂತ ಉಗ್ನಿಕೆರೆ.